ಹಾಯ್ ಫ್ರೆಂಡ್ಸ್, ಇದು ಇವತ್ತಿನ ನಮ್ಮ ನಿಫ್ಟಿ ಲೆವೆಲ್ಸ್. ಸೊ ಈಗ ಮಾರ್ಕೆಟ್ ಓಪನ್ ಆಗಿದೆ. ಸೊ ಇಲ್ಲಿ ಟ್ರೆಂಡ್ ಟೇಕಿಂಗ್ ಝೋನ್ ಯಾವ ಕಡೆ ತಗೊಂಡ್ರೆ ನಿಮಗೆ ಟ್ರೆಂಡ್ ಅಂತ ಏನು ತೋರಿಸ್ತಿದೆ ಆ ಲೆವೆಲ್ಸ್ನ ಬ್ರೇಕ್ ಆಯ್ತು ಅಂದರೆ ಆ ಕಡೆ ಟ್ರೆಂಡ್ ತಗೊಳುತ್ತೆ. ಸೊ ಟ್ರೆಂಡ್ ಏನಾದ್ರು ಬ್ರೇಕ್ ಆಯ್ತು ಅಂದರೆ ಅಲ್ಲಿಂದ ನಿಮಗೆ ನೆಕ್ಸ್ಟ್ ಡೈಲಿವರೆಗೂ ಹೋಗೋ ಚಾನ್ಸ್ ಇರುತ್ತೆ. ಡೈಲಿ ಏನಾದರೂ ರೆಸ್ಪೆಕ್ಟ್ ಮಾಡಿ ಅಲ್ಲಿಂದ ರಿಜೆಕ್ಷನ್ ಆದರೆ ವಾಪಸ್ ಮತ್ತೆ ಟ್ರೆಂಡ್ಗೆ ವಾಪಸ್ ಬರುತ್ತೆ. ಸೊ ಡೈಲಿನ ಬ್ರೇಕ್ ಆಯ್ತು ಅಂದರೆ ನೆಕ್ಸ್ಟ್ ನಿಮಗೆ ಎಕ್ಸ್ಟ್ರೀಮ್ನ ಬ್ರೇಕ್ ಆದರೆ ಪೀಕಿಂದ ಔಟ್ ಮೋಸ್ಟ್. ಸೊ ಇದು ಮೇಜರ್ ಲೆವೆಲ್ಸು. ಇದ್ರ ಮಧ್ಯೆ ಏನಿದೆ ಮ್ಯಾಕ್ಸ್, ಸೆಂಟ್ರು ಮತ್ತು ಆಸ್ಪೈರ್ ಇವೆಲ್ಲ ಒಂದು ರೀಟ್ರೇಸ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ಆ ಪಾಯಿಂಟ್ಸಲ್ಲಿ ಕೆಲವೊಂದ್ಸರಿ ರೀಟ್ರೇಸ್ ಆಗ್ತಾ ಹೋಗ್ಬೋದು. ಸೊ ನಿಮಗೆ ಇದು ಇವತ್ತಿನ ನಿಫ್ಟಿ ಲೆವೆಲ್ಸು. ಇದನ್ನು ಇಟ್ಕೊಂಡು ನೀವು ಟ್ರೇಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈಗ ನೀವು ನೋಡ್ತಿರ್ಬೋದು, ಮಾರ್ನಿಂಗು ಫಸ್ಟು ಯಾವುದೇ ಕಡೆಗೆ ಒಂದು ಕರೆಕ್ಟಾಗಿ ಡೈರೆಕ್ಷನ್ ಕೊಡ್ತಾ ಇಲ್ಲ. ಸೊ ಇದೇನಾದ್ರು ಮೇಲೆ ಟ್ರೆಂಡ್ ಟೇಕಿಂಗ್ ಝೋನ್ ಗ್ರೀನಲ್ಲಿರೋದು ಮತ್ತು ಕೆಳಗೆ ಟ್ರೆಂಡ್ ಟೇಕಿಂಗ್ ಝೋನ್ ಏನಿದೆ 24,159 ಬೈ ಸೈಡಲ್ಲಿ, 24,034 ಸೆಲ್ ಸೈಡಲ್ಲಿ, ಇದು ಎರಡರ ಮಧ್ಯೆ ಏನಾದ್ರು ಸ್ವಿಂಗ್ ಆದರೆ ಸ್ವಿಂಗ್ ಟ್ರೇಡಿಂಗ್ ಆಗಿರುತ್ತೆ. ಸೊ ಇದ್ರ ಮಧ್ಯೆ ಸ್ವಿಂಗ್ ಆಗ್ತಿರುತ್ತೆ, ಯಾವುದೇ ಒಂದು ಟ್ರೆಂಡ್ ತಗೊಳ್ಳೋದಿಲ್ಲ ಇವತ್ತು. ಸೊ ಮಾರ್ನಿಂಗ್ ಸ್ವಲ್ಪ ಸ್ಲೋ ಆಗಿ ಓಪನ್ ಆಗ್ತಾ ಇದೆ, ತುಂಬ ವಾಲಟಿಲಿಟಿ ಇಲ್ಲ ಮಾರ್ಕೆಟ್ ಇವತ್ತು. ಸೊ ನೋಡೋಣ, ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದ್ರು ಇದು ನಮ್ಮ ಲೆವೆಲ್ಸು. ಸೊ ಯಾವ ಕಡೆಗೆ ಟ್ರೆಂಡ್ ತಗೊಳುತ್ತೋ ಆ ಸೈಡಲ್ಲಿ ಮಾತ್ರ ಫಸ್ಟು ಡೈಲಿವರೆಗೂ ಎಕ್ಸ್ಪೆಕ್ಟ್ ಮಾಡಿ. ಸೊ ಡೈಲಿ ಜನರಲ್ ಆಗಿ ಎವ್ರಿ ಡೇ ರೀಚ್ ಆಗುತ್ತೆ ಯಾವ್ದಾದ್ರು ಒಂದು ಸೈಡಲ್ಲಿ. ಸೊ ಅದನ್ನು ಬ್ರೇಕ್ ಆದರೆ ಎಕ್ಸ್ಟ್ರೀಮ್ವರೆಗೂ ವೆಯ್ಟ್ ಮಾಡಿ, ಅದ್ರ ಮಧ್ಯೆ ಇರೋ ಮ್ಯಾಕ್ಸ್ ಆ್ಯಂಡ್ ಸೆಂಟ್ರನ್ನ ಒಂದು ರೀಟ್ರೇಸ್ ಆಗಿ ತಗೊಳ್ಳಿ. ಅದಾದಮೇಲೆ ನಿಮಗೆ ಮಾರ್ಕೆಟ್ ಎಂಡ್ ಆಗೋ ಅಷ್ಟರಲ್ಲಿ ಮ್ಯಾಕ್ಸಿಮಮ್ ಒಳ್ಳೆ ವಾಲಟಿಲಿಟಿ ಇತ್ತು ಅಂದರೆ, ಒಳ್ಳೆ ಮಾರ್ಕೆಟ್ ಮೂವ್ಮೆಂಟ್ ಬಂತು ಅಂದರೆ ಔಟ್ಮೋಸ್ಟ್ವರೆಗೂ ಹೋಗುತ್ತೆ, ಇಲ್ಲಾಂದರೆ ಎಕ್ಸ್ಟ್ರೀಮ್ ಹತ್ರ ಎಂಡ್ ಆಗುತ್ತೆ. ಸೊ ನೋಡೋಣ ಇದು ಮಾರ್ಕೆಟ್ ಏನಾಗುತ್ತೆ ಅಂತ ನಾನು ಆಮೇಲೆ ನಿಮಗೆ ಮಾರ್ಕೆಟ್ ಮುಗಿದ ಮೇಲೆ ಅಪ್ಡೇಟ್ ಮಾಡ್ತೀನಿ. ಸೊ ಇದು ಇವತ್ತಿನ ನಮ್ಮ ನಿಫ್ಟಿ ಲೆವೆಲ್ಸ್. ಸೊ ಇದಾದಮೇಲೆ ನಾನು ನಿಮಗೆ ಒಂದು ಬ್ಯಾಂಕ್ ನಿಫ್ಟಿನೂ ಒಂದ್ಸರಿ ತೋರಿಸ್ಬಿಡ್ತೀನಿ. ಸೊ ನೋಡೋಣ. ಸೊ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸು. ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮ್ ಪ್ರೊಸೀಜರ್ ನೀವು ಫಾಲೋ ಮಾಡಿ. ಸೊ ಸೆಲ್ ಸೈಡಲ್ಲಿ ಟ್ರೆಂಡ್ ಟೇಕಿಂಗ್ ಝೋನ್ ಹತ್ರಕ್ಕೆ ಬಂದಿದೆ. ಸೊ ಇದು ಸೆಲ್ ಏನಾದ್ರು ತಗೊಂಡು ಸೆಲ್ ಸೈಡಲ್ಲಿ ಏನಾದ್ರು ಕಂಟಿನ್ಯೂ ಆಯಿತು ಅಂದರೆ ಸೆಲ್ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂದರೆ ಅಲ್ಲಿಂದ ರಿಜೆಕ್ಷನ್ ಆದರೆ ಮತ್ತೆ ಸ್ವಿಂಗ್ ಆಗ್ತಾ ಇರುತ್ತೆ. ಟ್ರೆಂಡ್ ಟೇಕಿಂಗ್ ಝೋನ್ ಮಧ್ಯದಲ್ಲಿ ಮಾರ್ಕೆಟ್ ಏನಾದ್ರು ಮೂವ್ ಆಗ್ತಿತ್ತು ಅಂದರೆ ಸ್ವಿಂಗ್ ಟ್ರೇಡಿಂಗ್ ಆಗುತ್ತೆ. ಸೊ ಅಕಸ್ಮಾತ್ ಬೈ ಝೋನ್ಗೆ ಹೋಗ್ದೇನೆ ಒಂದು ಸೆಲ್ ಝೋನಲ್ಲೇ, ಈಗ ಸೆಲ್ಲಿಂದ ಟ್ರೆಂಡ್ ಮಧ್ಯಲ್ಲೇ ಆಗ್ತಿತ್ತು ಅಂದರೆ ಸೈಡ್ ವೇಸ್ ಮಾರ್ಕೆಟ್ ಆಗಿರುತ್ತೆ, ಅದ್ರ ಮಧ್ಯಲ್ಲೇ ಸ್ವಿಂಗ್ ಆಗ್ತಿರುತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಆಲ್ ದ ಬೆಸ್ಟ್, ಹ್ಯಾವ್ ಎ ಪ್ರಾಫಿಟಬಲ್ ಡೇ. ನಾನು ಮಾರ್ಕೆಟ್ ಮುಗಿದ್ಮೇಲೆ ನಿಮಗೆ ಮಿಕ್ಕಿದ್ದು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.